ಈ ಫೀಡ್ ಹಾಕೋದ್ರಿಂದ ಬಾಗಲಕೋಟೆ ಪ್ಯೂರ್ ಬಾಗಲಕೋಟೆ ಯಾರು ಕೊಡ್ತಿಲ್ಲ. 10 ಸೂಲು ಬರೋ ಹಸು 6 ಸೂಲಿಗೆ ನೀವು ಕಟಗರಿ ಮಾರಬೇಕಾಗುತ್ತೆ ಸರ್. ಮಂತ್ಲಿ ಲ್ಯಾಬ್ ಟೆಸ್ಟ್ ಆಗುತ್ತೆ. ಮಂತ್ಲಿ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಬೇಕಾ ನನ್ನ ಹತ್ರ ಬರಲಿ ಅಂದ್ರೆ ನೀರು ಬಸಿತಾ ಇರುತ್ತೆ ಸರ್. ಅದನ್ನ ಬೇರ್ ವೇಸ್ಟ್ ಅಂತ ಕೊಡ್ತಾರೆ. ಲೋ ಕ್ವಾಲಿಟಿ ಬೇರ್ ವೇಸ್ಟ್ ಹಾಕೋದ್ರಿಂದ ಹಸುಗಳು ಹೀಟಿಗೂ ಬರಲ್ಲ, ಗರ್ಭ ನಿಲ್ಲಲ್ಲ. ಕೊಡ್ತಿರೋ ಫುಡ್ ಏನೈತಲ್ಲ ಬಾಯಿಲ್ದಿರೋ ಪ್ರಾಣಿಗಳು ತಿನ್ನೋ ಅನ್ನ ಸರ್ ಅದು. ನಮ್ಮ ಉತ್ತರ ಕರ್ನಾಟಕ ಜನಗಳು ಏನ್ ಮಾಡ್ತಿದ್ರೆ ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಅವ್ರು ಕಡಿಮೆ ರೇಟಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತರ್ತಿದ್ದಾರೆ. ಇಲ್ಲಿಂದ ನಾನು ಎಷ್ಟು ದಿನ ಬಿಸ್ನೆಸ್ ಮಾಡಿದ್ರು ಕೂಡ ನಾನು ಲೋ ಕ್ವಾಲಿಟಿ ಐಟಮ್ ಯಾವತ್ತೂ ತರಿಸಲ್ಲ ಸರ್. ಇದರಲ್ಲಿ ಐಟಮ್ ಬಂದ್ಬಿಟ್ಟು ಬೇರ್ ವೇಸ್ಟು, ವೆಟ್ ಕೇಕು, ಜೋಳದ ಚಿಪ್ಸು, ಗೆಣಸು ಕೇಕು ಅಂತೇಳಿ ಇದೆ ಸರ್. ಎಲ್ಲ ಐಟಮ್ಗಳು ರೈತರಿಗೆ ಹೈನುಗಾರಿಕೆಗೆ ಒಂದು ವರದಾನ ಆಗಿ ಬಂದಿದೆ ಸರ್. ಇದು ಹೈನುಗಾರಿಕೆಗೆ ಒಂದು ವರದಾನ ಅನ್ನೋ ರೀತಿ. ಯಾಕಂದರೆ ಹೈನುಗಾರಿಕೆ ಒಳಗಡೆ ಲಾಭಾಂಶ ಅನ್ನೋದು ಇರಲಿಲ್ಲ. ಇವಾಗ ಈ ಫೀಡ್ ಎಲ್ಲ ಮಾರ್ಕೆಟಿಗೆ ಬಂದ ಮೇಲೆ ಅದು ಒಂದು ರೈತರಿಗೆ ವರದಾನ ಅನ್ನೋ ರೀತಿ ಆಗಿದೆ. ಇದನ್ನು ಏನು ಮಾಡ್ತಿದ್ದಾರೆ ಅಂದರೆ ಇದು ಕಡಿಮೆ ರೇಟ್ ಇರೋದು ಸರ್, ಒಪ್ಕೊಂತೀನಿ ನಾನು, ಕಡಿಮೆ ರೇಟೇ ಇರೋದು ಈ ಫೀಡು. ಬಟ್ ಇದು ಲೋ ಕ್ವಾಲಿಟಿ ಐಟಮ್ ಏನಿದೆಯಲ್ಲ ಅದು ಕಡಿಮೆ ರೇಟ್ ಇದೆ. ಇದನ್ನು ಎಲ್ಲರೂ ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ತಮ್ಮ ಬಿಸ್ನೆಸ್ಗೋಸ್ಕರ, ತಮ್ಮ ಹೊಟ್ಟೆಪಾಡಿಗೋಸ್ಕರ ಮಿಸ್ಯೂಸ್ ಮಾಡ್ಕೊಂಡು ರೈತರನ್ನ ಹಾಳು ಮಾಡ್ತಾ ಇದ್ದಾರೆ. ಇದನ್ನು ರೈತರು ಕ್ವಶನ್ ಮಾಡಿ ಸರ್, ಕೇಳಿ, ರೈತರೇ ಬಂದ್ಬಿಟ್ಟು ಕೇಳಿ, ಇದು ಬಾಗಲಕೋಟೆ ಅದ ಬಿಲ್ ತೋರ್ಸಪ್ಪ ಅಂತ ಕೇಳಿ. ನನ್ನ ಹತ್ರ ಬರಲಿ ಸರ್, ನಾನು ಬಿಲ್ ಸಮೇತ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಸಮೇತ ಕೊಡ್ತೀನಿ, ಬರಲಿ ಕೇಳಿ. ರೈತರು ಕ್ವಶನ್ ಮಾಡ್ಬೇಕು ಸರ್. ಏನಕ್ಕಂದ್ರೆ ಲಕ್ಷಗಟ್ಟಲೆ ಬಂಡವಾಳ ಹಾಕಿರ್ತಾರೆ ರೈತರು. ಅವರು ಕ್ವಶನ್ ಮಾಡಿದಾಗ ಈ ಮಿಸ್ಯೂಸ್ ಮಾಡ್ತಿರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ಗಳನ್ನ ತಡೆ ಹಿಡಿಯೋಕ್ಕಾಗೋದು ರೈತರು ಕ್ವಶನ್ ಮಾಡಿದಾಗ ಮಾತ್ರ. ರೈತರು ಕ್ವಶನ್ ಮಾಡಿದಾಗ ಅವ್ರು ಹಾಕಿರೋ ಬಂಡವಾಳ ಅವ್ರಿಗೆ ಉಳಿಯುತ್ತೆ. ಯಾಕಂದರೆ 10 ರೂಪಾಯಿ ಆದರೂ ದುಡ್ಡೇ, 50 ರೂಪಾಯಿ ಆದರೂ ದುಡ್ಡೇ ಸರ. ದುಡ್ಡು ಕೊಟ್ಟು ತೊಗೊತಾ ಇದ್ದೀವಿ ನಾವು, ಲಕ್ಷಗಟ್ಟಲೆ ಬಂಡವಾಳ ಹಾಕಿದ್ದೀವಿ ಅಂದಾಗ ಆ ಬಂಡವಾಳ ಉಳಿಸ್ಕೊಳ್ಳೋದನ್ನು ಕಲಿಬೇಕು. ನೋಡಿ, ಇದು ಬಾಗಲಕೋಟೆ ವೆಟ್ ಕೇಕ್ ಸರ. ಇದರಲ್ಲಿ ಯೆಲ್ಲೋ ಕಲರ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಯೆಲ್ಲೋ ಕಲರ್ದೇ ಬಾಗಲಕೋಟೆ ಅಂತ ಹೇಳ್ತಾ ಇದ್ದಾರೆ ಸರ್. ದಯವಿಟ್ಟು ರೈತರಿಗೆ ಹೇಳೋದೇನೆಂದರೆ, ಲಕ್ಷಾನುಗಟ್ಟಲೆ ಬಂಡವಾಳ ಹಾಕಿರ್ತೀರ ಸರ್, ಹಸು ಫಾರ್ಮ್ ಮಾಡ್ಕೊಂಡಿರ್ತೀರ. ಆ ಲಕ್ಷಾನುಗಟ್ಟಲೆ ಹಾಕಿರೋ ಅಂಥ ಬಂಡವಾಳ ಕಳ್ಕೊಬೇಡ್ರಿ. ಯಾಕಂದರೆ ಈ ಫೀಡ್ ಹಾಕೋದ್ರಿಂದ ಬಾಗಲಕೋಟೆ ಪ್ಯೂರ್ ಬಾಗಲಕೋಟೆ ಯಾರೂ ಕೊಡ್ತಿಲ್ಲ. ಆದರೆ ಈ ಬಾಗಲಕೋಟೆ ಪ್ಯೂರ್ ವೆಟ್ ಕೇಕ್ ಹಾಕೋದ್ರಿಂದ ನಿಮ್ಮದು 10 ಸೂಲು ಬರೋ ಹಸು ಇನ್ನೂ 1 ಸೂಲು 2 ಸೂಲು ಗಟ್ಮುಟ್ಟಾಗಿರುತ್ತೆ. ಬಟ್ ಅದೇ ಯೆಲ್ಲೋ ಕಲರ್ ವೆಟ್ ಕೇಕು ಅವ್ರು ತಂದು ಕೊಟ್ಟರು ಇವ್ರು ತಂದು ಕೊಟ್ಟರು ಅಂತೇಳಿ ಲೋ ಕ್ವಾಲಿಟಿ ವೆಟ್ ಕೇಕ್ ಹಾಕೋದ್ರಿಂದ 10 ಸೂಲು ಬರೋ ಹಸು 6 ಸೂಲಿಗೆ ನೀವು ಕಟಗರಿ ಮಾರಬೇಕಾಗುತ್ತೆ ಸರ್. ಇದನ್ನು ನಾನು ಬರೆದು ಕೊಡ್ತೀನಿ ಸರ. ಇದು 6 ಸೂಲಿಗೆ ಆಕಳ ಮಕ್ಕೊಂಡು ಹೋಗುತ್ತೆ, ವೀಕ್ನೆಸ್ ಬಂದು ಹೋಗುತ್ತೆ, ಆಲ್ರೆಡಿ ಸ್ಟ್ರೆಂತ್ ಕಳ್ಕೊಳ್ಳುತ್ತೆ ಅದು ಆ ವೆಟ್ ಕೇಕಲ್ಲಿ. ಯಾಕಂದರೆ ಅದರಲ್ಲಿ ಸಿರಪ್ಪು ಲಿಕ್ವಿಡ್ಡು ಅಷ್ಟು ಪ್ರಮಾಣದಲ್ಲಿ ಇರುತ್ತೆ. ಅದರಿಂದ ಹಸು ವೀಕ್ನೆಸ್ಸಿಗೆ ಬರುತ್ತೆ, ಹೀಟಿಗೂ ಬರೋಲ್ಲ, ಗರ್ಭ ನಿಲ್ಲಲ್ಲ. ಆವಾಗ ನೀವೇನು ಮಾಡುತ್ತೆ, ಆ ಹಸುನ ಮಾರಬೇಕಾಗಂಥ ಪರಿಸ್ಥಿತಿ ಬರುತ್ತೆ. ಹಾಂ ಸರ್, ಈ ಐಟಮಲ್ಲಿ 100% ರಿಸಲ್ಟ್ ಇದೆ. ಹಸುಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋಂಥ ಕ್ವಾಲಿಟಿಗಳು ಇದ್ದಾವೆ. ಬಟ್ ಇವರು ಅವರವರೇ ಕಾಂಪಿಟೇಷನಿನ ವ್ಯವಹಾರದಲ್ಲಿ ಅವರು ವ್ಯವಹಾರಕ್ಕೋಸ್ಕರ ಹಸುಗಳು ಬಾಯಿಲ್ದಿರೋ ಪ್ರಾಣಿಗಳಿಗೆ ಕಳಪೆ ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಅವರು. ಇದು ಬೇರ್ ವೇಸ್ಟ್ ಬಂದ್ಬಿಟ್ಟು ಇದರಲ್ಲಿ ನೀರು ಅಂದರೆ ನೀರು ಬಸಿತಾ ಇರುತ್ತೆ ಸರ್, ಅದನ್ನ ಬೇರ್ ವೇಸ್ಟ್ ಅಂತ ಕೊಡ್ತಾರೆ. ಆ ಬೇರ್ ವೇಸ್ಟ್ ಹಾಕೋದ್ರಿಂದಾನೇ ಸರ್ ಹಸುಗಳಿಗೆ ಸೈಡ್ ಎಫೆಕ್ಟ್ ಇರೋದು. ಇದನ್ನ ನೋಡಿ, ಇದು ಡ್ರೈ ಪೂರ್ತಿ ಒಣಾರಿದೆ ಸರ್. ಇದು ಗೋಧಿ ಬೂಸ ಇದ್ದಂಗಿದೆ, ಗೋಧಿ ಮತ್ತು ಬಾರ್ಲಿಯಿಂದ ರೆಡಿ ಆಗಿರುತ್ತೆ. ಇದು ಬೇರ್ ವೇಸ್ಟ್ ಹಾಕೋದ್ರಿಂದ ಹಸುಗಳು ಹೀಟಿಗೆ ಬರಲ್ಲ, ಗರ್ಭ ನಿಲ್ಲಲ್ಲ, ಹಂಗೆ ಹಿಂಗೆ ಅಂತೇಳಿ ಸಾಕಷ್ಟು ವಿಡಿಯೋಗಳು ಬಿಡ್ತಾ ಇದ್ದಾರೆ. ಬಟ್ ಸರ್, ಇದರಲ್ಲಿ ಲೋ ಕ್ವಾಲಿಟಿ ಐಟಮ್ಗಳು ಹಾಕೋದ್ರಿಂದ ಆಗುತ್ತೆ ಸರ್ ಆ ಪ್ರಾಬ್ಲಮ್. ನಾನು ಹೇಳ್ತೀನಿ, ಲೋ ಕ್ವಾಲಿಟಿ ಬೇರ್ ವೇಸ್ಟ್ ಹಾಕೋದ್ರಿಂದ ಹಸುಗಳು ಹೀಟಿಗೂ ಬರಲ್ಲ, ಗರ್ಭ ನಿಲ್ಲಲ್ಲ. ಅದೇ ಥರ ಪ್ರಾಬ್ಲಮ್ಗಳು ಸಾಕಷ್ಟು ಬರ್ತವೆ. ಹಸುಗಳು ವೀಕ್ನೆಸ್ಸಿಗೆ ಬರೋದಾಗಿರ್ಬೋದು, ಹೀಟಿಗೆ ಬರ್ತಾ ಇಲ್ಲ, ಗರ್ಭನೇ ನಿಲ್ತಿಲ್ಲ ಅನ್ನೋಂಥ ಪ್ರಾಬ್ಲಮ್ ಆಗಿರ್ಬೋದು, ಸಾಕಷ್ಟು ಬಂದೇ ಬರುತ್ತೆ. ಬಟ್ ಇದರಲ್ಲಿ 4 ಥರ ಕ್ವಾಲಿಟಿ ಬೇರ್ ವೇಸ್ಟ್ ಸಿಗುತ್ತೆ ಸರ್ ಲೋ ಪ್ರೈಸಲ್ಲಿ. ಈಗ ಆ ಭಾಗದಲ್ಲಿ ಏನಿದೆ, ಮಂಡ್ಯ, ಮದ್ದೂರು ಭಾಗ, ಮೈಸೂರು ಭಾಗ, ಈ ಭಾಗದಲ್ಲಿ ಬೇರ್ ವೇಸ್ಟ್ ಫ್ಯಾಕ್ಟ್ರಿಗಳು ಇರೋವು. ಆ ಭಾಗದಲ್ಲಿ ಅವ್ರಿಗೆ ಕಾಂಪಿಟೇಷನ್ ವ್ಯವಹಾರ ನಡೀತಾ ಇದೆ. ಕಾಂಪಿಟೇಷನ್ ವ್ಯವಹಾರ ನಡೀತಾ ಇರೋದ್ರಿಂದ ಅವ್ರು ಏನು ಮಾಡ್ತಿದ್ದಾರೆ, ರೈತರಿಗೆ ಲೋ ಪ್ರೈಸ್ ಕೊಡ್ತಾರೆ, ರೈತರಿಗೆ ಲೋ ಪ್ರೈಸ್ ಕೊಡ್ತಾರೆ. ಬಟ್ ಅವ್ರು ಅದು ದುಡ್ಡನ್ನು ಎಲ್ಲಿ ತೆಗಿಬೇಕಂದ್ರೆ ಲೋ ಪ್ರೈಸ್ ಐಟಮ್ನ ತುಂಬ್ಕೊಂಬರ್ತಾರೆ. ಇದು ನಡೀತಾ ಇರೋದು. ಈಗ ನಂದಿಲ್ಲಿ 50 ರೂಪಾಯಿ ಕಾಸ್ಟ್ ಜಾಸ್ತಿ ಕೊಡ್ತಾ ಇದ್ದೀನಿ, ಬಟ್ ಅದ್ರ ತಕ್ಕನ ನಾನು ಕ್ವಾಲಿಟಿ ತರ್ತಾ ಇದ್ದೀನಿ. ಅದ್ರ ತಕ್ಕನ ಕ್ವಾಲಿಟಿ ಕೊಡ್ತಾ ಇರೋದ್ರಿಂದ ಹಸುಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಸರ್ ಇದರಲ್ಲಿ. ಇದು ನೋಡಿ ಸರ್, ವೆಟ್ ಕೇಕು, ಬೇರ್ ವೇಸ್ಟು, ಇದು 2 ಐಟಮ್ ಬಳಸಿದರೆ ಆಲ್ಮೋಸ್ಟ್ 100% ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ನಿಮ್ಮ ಹಸು ಏನಿಲ್ಲ ಅಂದ್ರೂ 2 ಲೀಟ್ರ್ ಹಾಲು ಜಂಪ್ ಆಗುತ್ತೆ. ಮರಗೆಣಸು ಸರ್, ಇಲ್ಲಿ ಎಷ್ಟೋ ಕುರಿ ಫಾರ್ಮರ್ಸು ಎಲ್ಲ ಭಾಳ ಜನ ಬರ್ತಾ ಇದ್ದಾರೆ. ಕುರಿ ಫಾರ್ಮರ್ಸು ಮರಗೆಣಸು ಹೋಯ್ತಾ ಇದ್ದಾರೆ. ಮರಗೆಣಸಿಂದ ಈಗ 3 ತಿಂಗಳು 4 ತಿಂಗಳಿಗೆ ಬೆಳವಣಿಗೆ ಬರೋ ಅಂಥ ಮರಿ ಏನಿಲ್ಲ ಅಂದರೂ 1-1.5 ತಿಂಗಳಿಗೇನ ಅಷ್ಟು ತೂಕ ವೇರಿಯೇಷನ್ ಹೆಚ್ಚಿಗೆ ಬಂದಿದೆ ತೂಕ ಅಂತ ಹೇಳ್ತಿದ್ದಾರೆ ಸರ್. ಇದು ಅಕ್ಕಿ, ಸಜ್ಜೆ, ಮೆಕ್ಕೆಜೋಳ. ಇದು ನೋಡಿ ಸರ್, ಗ್ಲುಕೋಸಿಗೆ ಹೋಗೋದು. ಇದು ಗ್ಲುಕೋಸಿಗೆ ಹೋಗುತ್ತೆ ಬಾಗಲಕೋಟೆ ಫ್ಯಾಕ್ಟ್ರಿದು. ಉಳಿದಿರೋ ಫ್ಯಾಕ್ಟ್ರಿಗಳೆಲ್ಲ ಎಥನಾಲ್ ಪ್ರಾಡಕ್ಟು. ಎಥನಾಲ್ ಅಂದರೆ ಈ ಡ್ರಿಂಕ್ಸಿಗೆ ಎಥನಾಲ್ ಪ್ರಾಡಕ್ಟಿಗೆ ಹೋಗುತ್ತಲ್ಲ, ಅದಕ್ಕೋಸ್ಕರ ಡ್ರಿಂಕ್ಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಎಥನಾಲ್ ಅಂತೇಳಿ ರೆಡಿ ಮಾಡ್ಕೊತಾರೆ. ಈಗ ಆಲ್ಮೋಸ್ಟ್ ಎಲ್ಲ ಫ್ಯಾಕ್ಟ್ರಿಗಳು ಇರೋದು ಎಥನಾಲ್ ಪ್ರಾಡಕ್ಟಿಂದ ವೆಟ್ ಕೇಕ್ ಅಂತ ತಿಳ್ಕೊಂಡಿದ್ದಾರೆ. ಎಥನಾಲ್ ಪ್ರಾಡಕ್ಟಿಂದ ವೆಟ್ ಕೇಕಲ್ಲಿ ಹಸುಗಳಿಗೆ ಸೈಡ್ ಎಫೆಕ್ಟ್ ಇದೆ. ನಾನೇ ಹೇಳ್ತೀನಿ ಸರ್, ಎಥನಾಲ್ ಪ್ರಾಡಕ್ಟಿನ ಐಟಮಲ್ಲಿ ಹಸುಗಳಿಗೆ ಸೈಡ್ ಎಫೆಕ್ಟ್ ಇದೆ. ಬಟ್ ಇನ್ನು ನಾವು ತರಿಸೋದು ಗ್ಲುಕೋಸ್ ಪ್ರಾಡಕ್ಟಿಂದ. ಇದು ಗ್ಲುಕೋಸ್ಗೆ ಹೋಗೋದ್ರೆ ಯಾವುದೂ ಇಲ್ಲ ಸರ್. ಇಲ್ಲಿಂದ ನೀವು ಇನ್ನೂ 20 ವರ್ಷ ಬಳಸಲಿ ರೈತರು, ಏನಾದರೂ ಸ್ವಲ್ಪ ಸೈಡ್ ಎಫೆಕ್ಟ್, ಹಸುಗಳು ವೀಕ್ನೆಸ್ ಆಯಿತು, ಹಸುಗಳು ಹೀಟಿಗೆ ಬರ್ತಾ ಇಲ್ಲ, ಗರ್ಭ ನಿಲ್ತಾ ಇಲ್ಲ, ಏನೇ ಒಂದು ಸ್ವಲ್ಪ ಸೈಡ್ ಎಫೆಕ್ಟ್ ಬಂದರೂ ಕೂಡ ನಾನು ಜವಾಬ್ದಾರಿ ತೊಗೊತೀನಿ ಸರ್. ಇದನ್ನ ಹಾಕೋದ್ರಿಂದ ಹಾಲಿನ ಇಳುವರಿ ಈಗ ಒಂದು 5 ಲೀಟ್ರ್ ಹಾಲು ಕೊಡ್ತಾ ಇದೆ ಅಂದರೆ ಸರ, ಬೇರ್ ವೇಸ್ಟ್ 1.5 kg, ವೆಟ್ ಕೇಕ್ 1.5 kg, ಬರೀ 2 ಐಟಮ್ 3 kg ಕೊಟ್ಟರು ಕೂಡ ಆಲ್ಮೋಸ್ಟ್ 5 ಲೀಟ್ರ್ ಕೊಡೋ ಹಸು 7-7.5 ಲೀಟ್ರ್ ತನಕ ಹಾಲು ಬರುತ್ತೆ ಸರ್. ಹಾಲಲ್ಲೂ ಇನ್ಕ್ರೀಸ್ ಆಗುತ್ತೆ. ಬಟ್ ಈ ಬೇರ್ ವೇಸ್ಟ್ ಜೊತೆ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಹಾಲಲ್ಲಿ ಕ್ವಾಲಿಟಿ ಬರುತ್ತೆ ಸರ್.
ಹಾಲಲ್ಲಿ SNF ಫ್ಯಾಟ್ ಡಿಗ್ರಿ ಪ್ರಾಬ್ಲಮ್ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬರಲ್ಲ. ನಾವೇನು ಹೇಳ್ತೀವಿ ಅಂದರೆ ರೈತರಿಗೆ ಮೊದಲಿಗೆ ಕೊಡೋ ಫೀಡು ಯಾವ್ಯಾವ್ದು ಕೊಡ್ತಾ ಇದ್ದೀರಾ ಆ ಫೀಡನ್ನ ಒಂದು ಅರ್ಧ ಪ್ರಮಾಣ ಇದ್ರ ಜೊತೆಗೆ ಒಂದು 10 to 15 ಡೇಸ್ವರೆಗೂ ಕಂಟಿನ್ಯೂ ಮಾಡಿ. ಆವಾಗ ಆಟೋಮೆಟಿಕ್ಲಿ ಅದು ಫುಡ್ಡಿಗೆ ಅಡ್ಜಸ್ಟ್ ಆಗುತ್ತೆ ಸರ್. ಅಡ್ಜಸ್ಟ್ ಆದಾಗ ಆಟೋಮೆಟಿಕ್ಲಿ 2 ಲೀಟ್ರು 3 ಲೀಟ್ರು 4 ಲೀಟ್ರ್ ತನಕ ಜಂಪ್ ಆಗಿರೋ ಹಸುಗಳು ರಿಸಲ್ಟು ಇದ್ದಾವೆ ಸರ್ ನನ್ನ ಹತ್ರ. ಈಗ ನಾನು ಕೊಡೋ ವೆಟ್ ಕೇಕ್ ಏನಿಲ್ಲ ಅಂದರೂ 20-25 ಡೇಸ್ವರೆಗೂ ಲೈಫ್ ಯೂಸ್ ಮಾಡ್ತಾ ಇದ್ದಾರೆ ಜನಗಳು. ಆ ವೆಟ್ ಕೇಕು ಮಿನಿಮಮ್ ಅಂದರೂ 10 to 12 ಡೇಸ್ ಒಳಗಡೆ ಆಲ್ರೆಡಿ ಬೂಸ್ಟ್ ಬಂದಿರುತ್ತೆ, ಹುಳ ಆಗಿರುತ್ತೆ. ಸ್ಮೆಲ್ ಯಥೇಚ್ಛವಾಗಿ ಸ್ಮೆಲ್ ಬರೋಕತ್ತುತ್ತೆ ಅದು ಐಟಮು. ನಮ್ದನ್ನು ನಾನು ಆಲ್ಮೋಸ್ಟ್ ಎಷ್ಟೋ ರೈತರಿಗೆ ಹೇಳ್ತಾ ಇದ್ದೀನಿ ಡ್ರಮ್ಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಅಂತೇಳಿ. ಮಂತ್ಲಿ 1 ಮಂತ್ವರೆಗೂ ಬಳಸ್ತಾ ಇದ್ದಾರೆ ಸರ್. 1 ಮಂತ್ವರೆಗೂ ಒಂದು ಸಾರಿ ಒಯ್ದಿರೋ ಫುಡ್ನ 1 ಮಂತ್ವರೆಗೂ ಬಳಸ್ತಾ ಇದ್ದಾರೆ. ಯಾವುದೇ ರೀತಿ ಏನು ಬೂಸ್ಟ್ ಬರೋದಾಯಿತು, ಕೆಟ್ಟ ಸ್ಮೆಲ್ ಬರೋದಾಯಿತು, ಹಾಳಾಗೋದಾಯಿತು, ಹುಳ ಆಗೋದಾಯಿತು, ಯಾವುದೂ ತೊಂದರೆ ಇಲ್ಲ ಸರ್. ಬಟ್ ನನ್ನ ಹತ್ರ ಎಷ್ಟೇ ಜನ ರೈತರು ಬರಲಿ, ಎಷ್ಟೇ ಜನ ಹೋಲ್ಸೇಲ್ ವ್ಯವಹಾರ ಮಾಡೋ ಹುಡುಗರು ಎಷ್ಟೇ ಜನ ಬರಲಿ, ನಾನು ಆ ರಿಪೋರ್ಟ್ ಅವ್ರ ಕಣ್ಣೆದುರುಗಡೆ ತೋರಿಸಿದ ಮೇಲೆ ಅವರು ಫುಡ್ ಲೋಡ್ ಮಾಡ್ಕೊಳ್ಳಬೇಕಾದ್ರೆ ಪಕ್ಕ ಸರ್ 100% ರಿಸಲ್ಟು. ಯಾಕಂದರೆ ಬಾಗಲಕೋಟೆ ಡಾಕ್ಟ್ರಿಂದ ಸರ್ಟಿಫೈಡ್ ಆಗಿದೆ. ವಿತ್ ಮಂತ್ಲಿ ಲ್ಯಾಬ್ ಟೆಸ್ಟ್ ಆಗುತ್ತೆ ಈ ಫೀಡು. ಉತ್ತರ ಕರ್ನಾಟಕ ಭಾಗದವ್ರಿಗೆ ಯಾವ ಥರ ಹೆಲ್ಪ್ ಆಗುತ್ತೆ? ವೆಟ್ ಕೇಕಲ್ಲಿ ಬಂದ್ಬಿಟ್ಟು ವೆಟ್ ಕೇಕು ನಮ್ಮ ಬಾಗಲಕೋಟೆ ಸರ, ನಮಗೆ ನಿಯರ್ ಬೈ ಇರೋ ಬಾಗಲಕೋಟೆ. ಇಲ್ಲಿಂದ ಬೆಂಗಳೂರಿಗೆ ಹೋಗೋಕ್ಕೆ ಟ್ರಾನ್ಸ್ಪೋರ್ಟ್ ಎಷ್ಟಾಗುತ್ತೆ ಅದು ಜಾಸ್ತಿ ಆಯಿತು, ಅಲ್ಲಿ ಹೋದಾಗ ರೇಟ್ ಜಾಸ್ತಿ ಆಗುತ್ತೆ. ಪ್ಲಸ್ ಇನ್ನೊಂದು ಏನಾಗುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 2 ದಿನ ಟೈಮ್ ತಗೊಳುತ್ತೆ. ಅಲ್ಲಿ ಕ್ವಾಲಿಟಿನೂ ಹಾಳಾಗಿರುತ್ತೆ. ಆಲ್ಮೋಸ್ಟ್ 2 ಡೇಸ್ ಟೈಮ್ ವೇರಿಯೇಷನ್ ಆಗ್ಬಿಡುತ್ತೆ. ನಮ್ದು ಏನಾಗುತ್ತೆ ನಿಯರ್ ಬೈ ಆಗೋದ್ರಿಂದ ನಮಗೆ ನೈಟ್ ಗಾಡಿ ಬಿಟ್ಟರೆ 5 ಅವರಲ್ಲಿ ನನ್ನ ಹತ್ರ ಗಾಡಿ ಬಂದು ನಿಲ್ಲುತ್ತೆ ಸರ್. ಈಗ ನಂದು ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿಂದ ರೈತರಿಗೆ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಹಿರಿಯೂರಿಂದ ಕತ್ಕೊಂಡು ಬರ್ತಾ ಇದ್ದಾರೆ ಸರ್. ಹಿರಿಯೂರು, ಶಿರಾ, ಈ ಕಡೆ ಚಳ್ಳಕೆರೆ, ಚಿತ್ರದುರ್ಗ, ಆಮೇಲೆ ಈ ಕಡೆ ಹರಪನಹಳ್ಳಿ, ಒಗರಿಬೊಮ್ಮನಹಳ್ಳಿಯಿಂದನೂ ಬರ್ತಾಯಿದ್ದಾರೆ. ಈ ಕಡೆ ಹುಬ್ಳಿ ತನಕನೂ ಬರ್ತಾಯಿದ್ದಾರೆ ಜನಗಳು, ರೈತರು. ಈ ಕಡೆ ಶಿವಮೊಗ್ಗ ಭಾಗನೂ ಹತ್ರ ಆಗುತ್ತೆ ನಮಗೆ. ಎಲ್ಲ ಸುತ್ತ ಆಲ್ ಓವರ್ ಒಂದು 200-250 ಕಿಲೋಮೀಟ್ರ್ವರೆಗೂ ಆವ್ರೇಜಲ್ಲಿ ನಮ್ಮ ಭಾಗದಲ್ಲಿ ಹತ್ರ ಆಗುತ್ತೆ. ಇಲ್ಲಿ ರೈತರಿಗೆ ನಾನು ಏನು ಹೇಳ್ತೀನಿ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಮಂಡ್ಯದವ್ರಿಗೆ, ಮದ್ದೂರವ್ರಿಗೆ ಅಲ್ಲಿ ಫೋನ್ ಮಾಡಿ ತರಿಸ್ಕೊಳ್ಳೋಕ್ಕಿಂತ ಇಲ್ಲಿಂದ ಟ್ರಾನ್ಸ್ಪೋರ್ಟೇ ಆ ಖರ್ಚು ಬಿದ್ದುಬಿಡುತ್ತೆ ಸರ್ ಅವರಿಗೆ. ನಾನು ಇಲ್ಲಿ ನಿಯರ್ ಬೈಯಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ರೈತರಿಗೆ ಹೇಳೋದು ಏನು ಅಂದರೆ ನೀವು ಕೇಳಿ ಸರ್, ಬನ್ನಿ ಇವಾಗ ನನ್ನ ಹತ್ರನೇ ಬನ್ನಿ ಸರ್, ಇದು ನಿಂದು ಬಾಗಲಕೋಟೆದಕ್ಕೆ ಬಿಲ್ ಬೇಕಾ ಕೇಳಿ. ನಾನು ಬಾಗಲಕೋಟೆ ಬಿಲ್ ಕೊಟ್ಟ ಮೇಲೆ ಬಿಲ್ ಫುಡ್ಡು ಇಲ್ಲಿ ಮಂತ್ಲಿ ಲ್ಯಾಬ್ ಟೆಸ್ಟ್ ಆಗುತ್ತೆ. ಮಂತ್ಲಿ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಬೇಕಾ ನನ್ನ ಹತ್ರ ಬರಲಿ. ಎಷ್ಟೋ ಜನ ರೈತರು ಬಂದರು ಕೇಳಿದ್ರು ಕೂಡ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ನಾನು ಅವ್ರ ಕೈಯಲ್ಲೇ ಕೊಡ್ತೀನಿ ಸರ್. ನೋಡ್ಕೊಂಡ್ಬಿಟ್ಟೆ ಆಮೇಲೆ ಫೀಡು ಇಲ್ಲಿ ಸರ್. ನೋಡಿ ಇದೇ ಥರ ಸರ್ ನಾನು ತರಿಸೋದು. ಈಗ ಗಾಡಿ ತಂದಿದ್ದೇನೆ, ಫ್ರೆಶ್ ಐಟಮ್ ಸರ್. ಈಗ 30 ಟನ್ನು 20 ಟನ್ನು ಗಾಡಿ ತರಿಸಿದ್ರೆ ಏನಾಗುತ್ತೆ ಅಂದರೆ ಇವತ್ತು ರನ್ನಿಂಗ್ ಆಗಿರೋ ಫ್ಯಾಕ್ಟ್ರಿ ಐಟಮ್ ಸ್ಟಾಕ್ ಉಳ್ಕೊಳ್ಳುತ್ತೆ ನಮ್ಮ ಹತ್ರ. 600 ಚೀಲ 700 ಚೀಲ ಸ್ಟಾಕ್ ಆಗ್ಬಿಡುತ್ತೆ. ಅದು ಖಾಲಿ ಆಗೋ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ 3-4 ದಿನ ನಮ್ಮ ಹತ್ರನೇ ಟೈಮ್ ಆಗ್ಬಿಡುತ್ತೆ ಲೈಫು. ಆವಾಗ ಫ್ರೆಶ್ ಐಟಮ್ ರೈತರಿಗೆ ಕೊಡೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಗಾಡಿ ಬಾಗಲಕೋಟೆಯಿಂದ ತರಿಸ್ತಾ ಇದ್ದೀನಿ ಸರ. ಇದು ಬೆಳಗ್ಗೆ ಬರುತ್ತೆ. ಬೆಳಗ್ಗೆ ಒಂದು ಲೋಡ್ ಆನ್ ಲೋಡ್ ಆಯಿತು ಅಂದರೆ ಅಲ್ಲಿ ನೋಡಿ ಗೋಡೌನ್ ಒಳಗಡೆ ಐಟಮ್ ಆಲ್ರೆಡಿ ಖಾಲಿ. ಇವಾಗ ಬಂದಿರೋ ಐಟಮು ಮತ್ತೆ ಹೋಗ್ತಾ ಇರುತ್ತೆ. ಮತ್ತು ಇವಾಗ ಈ ಗಾಡಿ ಹೋಗ್ಬಿಟ್ಟು ಮತ್ತೆ ತುಂಬ್ಕೊಳ್ಳುತ್ತೆ, ಮತ್ತೆ ಬರುತ್ತೆ. ಇನ್ನೊಂದು ಗಾಡಿ ಆಲ್ರೆಡಿ ಅಲ್ಲಿ ತುಂಬ್ತಾ ಇದೆ. ಇವಾಗ ಈ ಗಾಡಿ ಈ ಥರ ಪ್ಯಾಕಿಂಗ್ ಮಾಡಿ ಹುಡುಗರು ಇರ್ತಾರೆ, ನಮ್ಮ ಗಾಡೀಲಿ ತುಂಬ್ಕೊಂಡು ಹೋಗ್ತಾರೆ. ಮತ್ತು ರೈತರು ಬೇರೆಯವ್ರು ಬಂದವ್ರು ತೊಗೊಂಡು ಹೋಗ್ಬಿಡ್ತಾರೆ. ಮತ್ತು ಸಂಜೆ ವರ್ಷತಿ ಮತ್ತೆ ಒಂದು ಗಾಡಿ ಬರುತ್ತೆ. ಮತ್ತು ನಾಳೆ ಬೆಳಗ್ಗೆ ಈ ಗಾಡಿ ಮತ್ತೆ ರಿಟರ್ನ್ ಬರುತ್ತೆ. ಈ ಥರ ನಾನು 5 ಟನ್ನಿಂದ 5 ಟನ್ನಿಂಗ್ ಗಾಡಿಗಳು ತರಿಸ್ತಾ ಇರೋದ್ರಿಂದ ನನಗೆ 10 ಪೈಸೆ ರೇಟ್ ಜಾಸ್ತಿ ಬೀಳ್ತಾ ಇದೆ ಸರ್. ಪ್ಲಸ್ ಇನ್ನೊಂದು ಏನಂದರೆ ರೈತರಿಗೆ ಒಳ್ಳೆ ಕ್ವಾಲಿಟಿ ಫ್ರೆಶ್ ಐಟಮ್, ಬಿಸಿ ಐಟಮ್ ಕೊಡ್ತಾ ಇದ್ದೀನಿ ಸರ್. ನಾನು ಚೊಕ್ಕದಾಗಿ ಒಂದು ಸಣ್ಣ ಗೋಡೌನಲ್ಲಿ ಇದ್ದೆ ಸರ್ ನಾನು ಸ್ಟಾರ್ಟಿಂಗಲ್ಲಿ ವ್ಯವಹಾರ ಮಾಡಬೇಕಾದ್ರೆ. ಇವತ್ತು ನನಗೆ ಗಾಡಿ ತೊಗೊಳ್ಳೋ ಮಟ್ಟಕ್ಕೂ ರೈತರು ಬೆಳೆಸಿದ್ರು. ಈಗ 4-5 ಗೋಡೌನ್ ತೊಗೊಳ್ಳೋ ಮಟ್ಟಕ್ಕೂ ರೈತರು ಬೆಳೆಸಿದ್ರು ಸರ್. ಯಾಕಂದರೆ ನಾನು ಕೊಡ್ತಿರೋ ಕ್ವಾಲಿಟಿ ನನ್ನನ್ನು ಆ ಮಟ್ಟಕ್ಕೆ ಬೆಳೆಸ್ತು. ಯಾಕಂದರೆ ನಾನು ಕೊಡ್ತಿರೋ ಫುಡ್ ಏನೈತಲ್ಲ, ಬಾಯಿಲ್ದಿರೋ ಪ್ರಾಣಿಗಳು ತಿನ್ನೋ ಅನ್ನ ಸರ್ ಅದು. ಅದರಲ್ಲಿ ನಾನು 10 ರೂಪಾಯಿ ಎಕ್ಸೆಪ್ಟೇಷನ್ ಇಟ್ಕೋಬೇಕಾವೇನೋ, ನಾನು 100 ರೂಪಾಯಿ ಎಕ್ಸೆಪ್ಟೇಷನ್ ಇಟ್ಕೊಂಡೆ ಅಂದರೆ ಅಲ್ಲಿ ಬಾಯಿಲ್ದಿರೋ ಪ್ರಾಣಿಗಳಿಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ. ನಾನು ಹೇಳೋದು ಇಷ್ಟೇ ಸರ್, ನಾನೊಂದು ಧರ್ಮದಂತೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಆ ದೇವರು ಬಾಯಿಲ್ದಿರೋ ಪ್ರಾಣಿಗಳು ಗೋಮಾತೆಗೆ ಅನ್ನ ಕೊಡ್ತಾ ಇರೋದು ಅಂತೇಳಿ ಅದರಲ್ಲಿ ಯಾವುದೇ ರೀತಿ ಲೋ ಕ್ವಾಲಿಟಿ ಐಟಮ್ ಇವತ್ತು ತರಿಸಿಲ್ಲ ಸರ್. ಇಲ್ಲಿವರೆಗೂ ತರಿಸಿಲ್ಲ, 2 ವರ್ಷ ಆದರೂ. ಇಲ್ಲಿಂದ ನಾನು ಎಷ್ಟು ದಿನ ಬಿಸ್ನೆಸ್ ಮಾಡಿದರೂ ಕೂಡ ನಾನು ಲೋ ಕ್ವಾಲಿಟಿ ಐಟಮ್ ಯಾವತ್ತೂ ತರಿಸಲ್ಲ ಸರ್. ಸರ್ ಇದು ಹರಿಹರದಲ್ಲಿ ಸರ್, ಶಿವಮೊಗ್ಗ ರೋಡಲ್ಲಿದೆ. ಶಿವಮೊಗ್ಗ ರೋಡಲ್ಲಿ ಇಲ್ಲಿ ರೈಸ್ ಮಿಲ್ ಬರುತ್ತೆ, HK ರೈಸ್ ಮಿಲ್ ಅಂತೇಳಿ. ಅದ್ರ ಹಿಂಭಾಗದಲ್ಲೇ ನಮ್ಮ ಸಿದ್ದೇಶ್ವರ ರೈಸ್ ಮಿಲ್ ಹಿಂಭಾಗ ನಮ್ಮ ಗೋಡೌನ್ ಇರೋ ಸರ್.